ಹಂಗೆ ಇಲ್ಲಿ ತಾಯಿ ಆ ಕಕ್ಕಳ ಮೇಲಿ ಒಳಗ ನಾಗಮ್ಮ ತಾಯಿಗೆ ಮಕ್ಕಳೆಲ್ಲ ತಿಳ್ಕೊಂಡು ಭಕ್ತಿಯಿಂದ ದೇವರ ಧ್ಯಾನವನ್ನು ಮಾಡುತ್ತಾ ಎನ್ನ ಮನೆಯ ದೇವರಾಗಿರುವಂಥ ಜಗದ್ಗುರು ಮೌನೇಶ್ವರ ಸನ್ನಿಧಾನಕ್ಕೆ ಹೋಗಿ ಕಾಯಿ ಕರ್ಪೂರವನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ಸತಿಪತಿಗಳು ಕೂಡಿಕೊಂಡು ಜಗದ್ಗುರು ಮೌನೇಶ್ವರ ತಿಂತಿಣಿಯ ಸನ್ನಿಧಾನಕ್ಕೆ ಬಂದು, ಮೌನಯ್ಯ ಮಾತನಾಡು ಮೌನಯ್ಯ, ಮೌನ ಬೇಕಾದೆ ಮೌನಯ್ಯ, ಯಪ್ಪ ನನಗಾವ ಸಂಪತ್ತು ಬೇಕಾಗಿಲ್ಲ, ಸೂರ್ಯ ಚಂದ್ರ ಇರೋ ತನಕ ನನಗೊಂದು ಕುಡಿಯನ್ನು ಕೊಡು, ಹೆಣ್ಣಾಗಲಿ ಗಂಡಾಗಲಿ ಮಗುವನ್ನು ಕೊಡು ನನ್ನಪ್ಪ. ಯಪ್ಪ ನೀನು ಕೊಟ್ಟಿರುವಂಥ ಮಗುವನ್ನು, ನೀನು ಕೊಟ್ಟಿರುವಂಥ ದಾನ ಅದು ಎಂಥ ದಾನ ಅಂತಂದ್ರೆ, ಯಪ್ಪ ಎಲ್ಲರೂ ಪತ್ರಿ ದಾನ ಮಾಡ್ತಾರೋ ನನ್ನಪ್ಪ, ನೀನು ನನಗೆ ಪುತ್ರ ದಾನವನ್ನು ಮಾಡು ಅಂತ ತಿಳ್ಕೊಂಡು ಆ ಸತಿಪತಿಗಳು ಕೂಡಿಕೊಂಡು ದುಃಖದಿಂದ ಭಕ್ತಿಯಿಂದ ಆ ಮೌನೇಶ್ವರ ಸನ್ನಿಧಾನಕ್ಕೆ ಬೇಡಿಕೊಂಡಾಗ ಆ ಮೌನೇಶ್ವರ ಬಲಭಾಗದಿಂದ ಒಂದು ಹೂವನ್ನು ಕೆಳಗೆ ಬೀಳ್ತಾ ಇದೆ. ಆ ಬಲಭಾಗದೊಳಗೆ ಬಿದ್ದಿರುವಂಥ ಹೂಗಳನ್ನು ತೆಗೆದುಕೊಂಡು ಬಂದು ಆ ನಾಗಮ್ಮಗೆ ಹೇಳ್ತಾನೆ ಅರ್ಚಕ, ತಂಗಿ ನಾಗಮ್ಮ, 11 ಅಮಾವಾಸ್ಯೆಗಳ ಪರ್ಯಂತರವಾಗಿ ಭಕ್ತಿಯಿಂದ ಧ್ಯಾನ ಮಾಡಿದಿ, 11 ಅಮಾವಾಸ್ಯೆ ತನಕ ನೀನು ನಡ್ಕೊಂಡಿದ್ದಿ, ಕರೆ ನಡ್ಕೊಂಡಿರುವಂಥದ್ದು ಈಗ ಪಡ್ಕೊಳ್ಳುವಂಥ ಯೋಗ ಬಂದದ, ನೀ ಏನು ಬೇಡಿಕೊಂಡಿದಿ ಬೇಡಿಕೊಂಡಂತೆ ಮೌನೇಶ ಬರುವ ವರ್ಷದೊಳಗೆ ಕೊಡ್ತಾನಂತ ತಿಳ್ಕೊಂಡು ಬಲಭಾಗದೊಳಗೆ ಬಿದ್ದಿರುವಂಥ ಹೂಗಳನ್ನು ಆ ತಾಯಿ ನಾಗಮ್ಮ ಗುಡಿಯನ್ನು ತುಂಬುತ್ತಾ ಇದ್ದಾರೆ. ಅರ್ಚಕ ತುಂಬಿ ಹೇಳ್ತಾ ದೇವ, ನೀ ಏನು ಬೇಡಿಕೊಂಡಿದಿ, ಈಗ ಏನು ಬೇಡಿಕೊಂಡಿದಿ, ಬರುವ ವರ್ಷದೊಳಗೆ ಉಡಿ ಒಳಗೆ ಕಟ್ಕೊಂಡು ಬಾ, ನೀನು ಈಗ ಉಡಿ ತುಂಬಿಸ್ಕೊಂಡಿದಿ, ಉಡಿ ಒಳಗೆ ಕಟ್ಕೊಂಡು ಬಾ, ಏನು ಸಂಪತ್ತು ಬೇಡಿದಿ, ಯಾವ ಸಂಪತ್ತು ಬೇಡಿಕೊಂಡಿದೆ ಅನ್ನೋದು ನಿನಗೆ ಗುರ್ತು, ಆ ಮೌನೇಶ್ವರ ಗುರ್ತು, ಬರುವ ವರ್ಷದೊಳಗೆ ಉಡಿ ಒಳಗೆ ಕಟ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳುತ್ತಿರುವಾಗ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಅನ್ನುವಂತೆ ಆ ಗಂಡ ಹೆಂಡತಿ ಮಾಡಿರುವಂಥ ಭಕ್ತಿ ಪರಮಾತ್ಮನಿಗೆ ಮುಟ್ಟಿತು. ಪರಮಾತ್ಮನ ಅವತಾರಿಯಾಗಿರುವಂಥ ಜಗದ್ಗುರು ಮೌನೇಶ್ವರ ಸನ್ನಿಧಾನಕ್ಕೆ ಮುಟ್ಟಿದಾಗ ಒಂದು ದಿವಸ ಪರಮಾತ್ಮ ಮೌನೇಶ್ವರ ಜಟಾಧಾರಿಯಾಗಿ ಕಾವಿ ಬಟ್ಟೆಯನ್ನು ತೊಟ್ಟಾನ, ಒಂದು ಕೈ ಒಳಗ ಜೋಳಿಗೆ ಹಿಡ್ದಾನ, ಇನ್ನೊಂದು ಕೈ ಒಳಗೆ ಕಮಂಡಲ ಹಿಡ್ದಾನ, ಆವಿಗೆಯನ್ನು ಮೆಟ್ಟುತ್ತಾ ಹಣೆಗೆ ಭಸ್ಮವನ್ನು ಧರಿಸಿಕೊಂಡು, ಹಣೆಗೆ ಕುಂಕುಮವನ್ನು ಧರಿಸಿಕೊಂಡು, ಕೊರಳಾಗ ರುದ್ರಾಕ್ಷಿಯನ್ನು ಧರಿಸಿಕೊಂಡು, ಭವತಿ ಭಿಕ್ಷಾಂದಿ ಅಂತ ತಿಳ್ಕೊಂಡು ಆ ನಾಗಮ್ಮರ ಮನೆಯೊಳಗೆ ಬಂದು ಬೇಡಿಕೊಂಡಾಗ ಸತಿಪತಿಗಳು ಜಂಗಮ ಮೂರ್ತಿಯನ್ನು ಕಂಡಾಗ ಗುರು ಸೇವ್ಯ ಮಾಡಿದರೆ ಇಹದಲ್ಲಿ ಸುಖ ಉಂಟು, ಲಿಂಗ ಸೇವ್ಯ ಮಾಡಿದರೆ ಪರದಲ್ಲಿ ಸುಖ ಉಂಟು, ಜಂಗಮನ ಸೇವೆ ಈಶನ ಸೇವೆ ಇದು ಕಾರಣ ನೋಡ ಗುಹೇಶ್ವರ ಅನ್ನುವಂತೆ ಪ್ರಭು ಬಂದಾನ, ಹರ ಬಂದಾನ, ಗುರು ಬಂದಾನ, ಶಿವ ಬಂದಾನ ಅಂತ ತಿಳ್ಕೊಂಡು ಆ ಜಂಗಮ ಮೂರ್ತಿಯನ್ನು ಕರ್ಕೊಂಡು ಬಂದು ಮನೆಯೊಳಗೆ ಪಾದ ಪೂಜೆಯನ್ನು ಮಾಡಿಕೊಂಡಾಗ ಭಗವಂತನ ಆಶೀರ್ವಾದ ಯಾವಾಗ ಸತಿಪತಿಗಳು ಮಾಡಿರುವಂಥ ಭಕ್ತಿಯನ್ನು ಕಂಡು ಆಗ ಪರಮಾತ್ಮ ಹೇಳ್ತಾ ಇದ್ದೀನಿ, ಇವ ಚಿಂತೆಯನ್ನು ಮಾಡೋದಿರು, ಏನು ನಿನ್ನ ಅಪೇಕ್ಷೆ ಅದ, ಏನು ನಿನ್ನ ಸಂಕಲ್ಪದಂತೆ ಈಡೇರಿಸುವಂಥ ಶಕ್ತಿ ಪರಮಾತ್ಮ ಕರುಣೆಯನ್ನು ತೋರಿದ್ದಾನೆ. ತಂಗಿ ಚಿಂತೆ ಮಾಡಬೇಡ, ಜಗದ್ಗುರು ಮೌನೇಶ್ವರ ಮತ್ತೊಮ್ಮೆ ಹುಟ್ಟಿ ನಿನ್ನ ಗರ್ಭಗಳು ಹುಟ್ಟಿ ಬರುತ್ತಾ ಇದ್ದಾರೆ, ಆ ಹುಟ್ಟುವಂಥ ಮಗನಿಗೆ ಸಿದ್ಧಪ್ಪ ಅಂತ ತಿಳ್ಕೊಂಡು ಕರಿ, ಅವ ಮುಂದೆ ಒಂದಲ್ಲ ಒಂದು ದಿವಸ ಲೋಕ ಕಲ್ಯಾಣಕ್ಕಾಗಿ ಸಿದ್ಧಲಿಂಗನಾಗಿ ಮೆರಿತಾ ಇದ್ದಾನೆ ಅಂತ ತಿಳ್ಕೊಂಡು 3 ಸಾರಿ ಆಶೀರ್ವಾದ ಮಾಡಿ ಅಲ್ಲಿ ಪರಮಾತ್ಮ ಅದೃಶ್ಯನಾಗುತ್ತಾ ಇದ್ದಾನೆ. ಯಾವಾಗ ಪರಮಾತ್ಮ ಅದೃಶ್ಯನಾದಂತೆ ಆ ಪರಮಾತ್ಮನ ಆದೇಶದಂತೆ ಪರಮಾತ್ಮನ ಅನುಗ್ರಹದಂತೆ ಆ ತಾಯಿ ನಾಗಮ್ಮ ತಾಯಿ ತುಂಬು ಗರ್ಭಿಣಿ ಆಗುತ್ತಾ ಇದ್ದಾಳೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳು, 8ನೇ ತಿಂಗಳು, ಹೀಗೆ ಆ ಒಂದು ತುಂಬು ಗರ್ಭಿಣಿಯಾಗಿರುವಂಥ ಯಾವಾಗ ಮದುವೆಯಾಗಿ 12 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಯಾರ ಜನ ಚುಚ್ಚಿ ಮಾತಾಡ್ತಾ ಇದ್ರು, ಮಾತಾಡುವಂಥ ಜನರಿಗೆ ತನ್ನ ಒಂದು ಆ ಆಕಾರದ ಮುಖಾಂತರವೇ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಹೀಗಿರುವಾಗ ತವರು ಮನೆಯವರು ಬಂದು ಶ್ರೀಮಂತ ಕಾರ್ಯವನ್ನು ಮಾಡುತ್ತಿರುವಾಗ ಶುಭವಾರ, ಶುಭ ನಕ್ಷತ್ರ, ಶುಭ ಗಳಿಗೆಯೊಂದು ಆ ತಾಯಿ ಶ್ರಾವಣ ಮಾಸ ಶುಕ್ಲ ಪಂಚಮಿ ರೋಹಿಣಿ ನಕ್ಷತ್ರದ ದಿನದಂದು ಸೋಮವಾರ ದಿನ 1819 ಆ ತಾಯಿ ನಾಗಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾ ಇದ್ದಾಳೆ. ಶಿವಸಾಂಬ ಜೈ ನಮ ಪಾರ್ವತೀಶ್ವರ ಹರ ಮಹಾದೇವ.
ಯಾರನ್ನ ಮಾಟ ಮಂತ್ರ ಮಾಡ್ಸ್ಯಾರೇನ್ರಿ? ನಮ್ಮೂರಿಗೆ ಒಬ್ಬ ಪುರಾಣಿಕ ಬರ್ತಾನ, ಅವ ಹಗಲೆಲ್ಲ ಜೈಘೋಷ ಮಾಡಿಸ್ತಿರ್ತಾನ. ಯಾರ್ಯಾರು ಅನ್ನಬೇಡ್ರಿ ಜೈಘೋಷ. ಯಾರಾದ್ರೂ ಅಂದ್ರಿ ಅಂತ ತಿಳ್ಕೊ, ಮನ್ಯಾಗಿದ್ದು ಬಂಗಾರ ಮಾಯ ಆಗತ್ತದ, ಕಬ್ಬು ಮಾಯ ಆಗತ್ತ ಅಂತ ಯಾರಾದ್ರು ಹೇಳ್ಯಾರನ್ರಿ? ಯಾರ ಮಂತ್ರಿಸ್ಕೊಟ್ರ ನೀರ್ಗಿರ್. ಒಂದು ಊರಾಗ ಅಡಮುಟ್ಟ ಗಂಡ ಹೆಣ್ತಿದ್ದು. ಲೊಚ್ಚಗವ್ರಿ ಬಿಡ್ರಿ ಪಾಯ ಮುಗಿಸ್ತೀನಿ ನಾನು. 2 ಗಂಡ ಹೆಣ್ತಿದ್ದು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತಿ. ಪಾಪದ ಗಂಡ ದುಡಿದು ಬರ್ತಿತ್ತು, ಇದು ತಿಂದು ತಿಂದು ತೆಗ್ತಿತ್ತು ಹೆಣ್ತಿ. ಸುಮ್ಮನೆ ಇರ್ಬೇಕಿಲ್ರಿ, ಟಿವಿ ನೋಡ್ಕೊತ ಕುಂದ್ರೋದು. ಅದು ಪಾಪ ದುಡಿದು ಬಂದ ಗಂಡಗೊಂದು ಗುಟ್ಟಕ್ಕೆ ನೀರು ಕೊಡ್ತಿದ್ದಿಲ್ಲ. ಅವ ನೀರು ಕುಡ್ಕೊಂತ ಹಾಲು ಕುಡಿಯೋದು, ಹಲ್ಕು ಹಾಲು ಹಿಡ್ದನ್ರಿ ಅವ. ಕುಡಿದು ಬರೋದು, ಹೆಣ್ತಿಗೆ ಬಡಿದು. ಹೆಣ್ತಿ ಅಂತ ನನ್ನ ಗಂಡಗೆ ಮಾಡಿಸ್ಯಾರ, ಯಾರ ಮಾಟ ಮಾಡಿಸ್ಯಾರ. ನಾನು ಅಂದರೆ ನನ್ನ ಸೇರ್ಲಾರ್ದಂಗೆ ಮಾಟ ಮಾಡಿಸ್ಯಾರ ಅಂತ ತಿಳ್ಕೊಂಡು ಅದು ಅರ್ಧ ಮುರಿದು ಕಡೆ ಗುರುಗಳ ಕಡೆ ಹೋಯ್ತು. ಯಪ್ಪ, ನಾನು ಅಂದರೆ ನನ್ನ ಗಂಡ ಸೇರಬಲ್ಲ. ನಾನು ನೋಡಿದ್ರೆ ದುರ್ಗುಟ್ಟು ಮೋತಿ ನೋಡ್ತಾನ, ನಾನು ನೋಡಿದ್ರೆ ಕೈಯ ಬಡಿ ಹಿಡಿತಾನ. ಗುರುಗಳು ಜ್ಞಾನವಂತರಿದ್ದರು. ತಂಗಿ, ನಿನ್ನ ಗಂಡ ಏನು ಮಾಡ್ತಾನ? ಹೊಲ್ದಾಗ ದುಡಿದು ಬರ್ತಾನೆ. ನೀ ಏನು ಮಾಡ್ತೀನಿ? ಟಿ ವಿ ನೋಡ್ತೀನಿ. ಬಂದಾಗ ಏನು ಮಾಡಿ ಕೊಡ್ತಿದ್ದಿ? ಏನಿಲ್ಲ, ಅದ್ರ ಥರ ತನ್ನ ಪಡಿತಾ ತಿಂತದ, ನಾ ಇರ್ತೀನಿ. ತಪ್ಪು ಅದರದಲ್ಲ ಇದ್ರದ್ದು ಅಂತ ತಿಳ್ಕೊಂಡವು ಗುರುಗಳು. ಏನಿಲ್ಲ ತಂಗಿ, ಒಂದಿಷ್ಟು ನೀರು ಮಂತ್ರಿಸಿ ಕೊಡ್ತೀನಿ, ಇದನ್ನು ನೋಡು, ಒಂದು 3 ವಾರ ತಡೆದು ನೋಡು, ನಿನ್ನ ಗಂಡ ಗಪ್ಪಾಗಿರ್ತಾನೆ, ಏನು ಮಾಡೋದಿಲ್ಲ. ಹೌದೇನಪ್ಪ, ನಾ ಎಲ್ಲ ಕಡೆಗೆ ತೋರಿಸ್ಕೊಂಡು ಬಂದೀನಿ, ಎಲ್ಲಿ ಆರಾಮಾಗಿಲ್ಲ, ನೋಡು ನೀರು ಮಂತ್ರಿಸ್ಕೊಟ್ಟಿನಿ ಅಂತ ತಿಳ್ಕೊಂಡು ಒಂದು ಗುಟಕದಾಗ ಒಂದು ಬಟ್ಲದಾಗ ನೀರು ಮಂತ್ರಿಸಿ ಗುರುಗಳು ಕೊಟ್ಟರು. ಏನೂ ಇಲ್ಲ, ನಿನ್ನ ಗಂಡ ಅಲ್ಲಿ ಬರ್ತಾನ ಅನ್ನೋದ್ರೊಳಗೆ ನೀ ಬಾಯಿಗೆ ಹಾಕು. ಉಗುಳು ಬೇಡ, ನುಂಗು ಬೇಡ, ಉಗುಳು ಬೇಡ, ನುಂಗು ಬೇಡ. ಹಿಂಗೊಂದು 3 ವಾರ ಮಾಡು, ನಿನ್ನ ಗಂಡ ಗಪ್ಪೆ ಆತನಂತ ಅಂದರು ಗುರುಗಳು. ಆಯ್ತು ಅಂತ ತಿಳ್ಕೊಂಡು ಆ ಒಂದು ಲೋಟ ನೀರು ಮಂತ್ರಿಸಿ ಕೊಟ್ಟರು ಗುರುಗಳು. ತಂದು ಜಗಲಿ ಮೇಲಿಟ್ಲು. ಗಂಡ ಆ ಕಡೆಂದು ಗ್ವಾಡಿಗೆ ಈ ಕಡೆಂದು ಗ್ವಾಡಿಗೆ ಅಳಿಗಾಡ್ಕೊತ ಹೊಂಟಿತ್ತು. ಯಾವಾಗ ಗಂಡನು ನೋಡಿದಳು, ಯವ್ವ ಬಂದಂತ ತಿಳ್ಕೊಂಡು ಆ ಜಗಲಿ ಮೇಲಿಟ್ಟು ನೀರು ಬಾಯ ಕುಂತು ಹಣಮಪ್ಪ ಮೂತಿ ಮಾಡ್ಕೊಂಡು ಕುಂತಳು. ಬಂದ ನೋಡ್ತಾನ, ಹೆಣ್ತಿ ಗಪ್ಪೆ ಕುಂತದ. ಅದು ಗಪ್ಪು ಕುಂತಂತಂದ್ರೆ ನಾ ಯಾಕೆ ತಡಬೇಕು ಅಂತ ಅದು ಅವನು ಗಪ್ಪು ಕುಂತ. ಉಂಡು ತಿಂದು ಮನ್ಕೊಂಡು ಮತ್ತು ಉಳಿದಳು ಬಟ್ಟಲ್ದಾಗ. ಯಾಕವು 3 ವಾರ ಆಗ್ಬೇಕಲ್ರಿ. ಹಿಂಗೆ ದಿನವು ಬಟ್ಲದಾಗ ತರದು ಇಡೋದು ಹಿಂಗೆ ಆಯಿತು. ಹೇಳಿತಂತಾಳ, ಯವ್ವ ಎಟ್ಟು ಶಾಣ್ಯಾನ ಮುತ್ಯ, ಇಟ್ಟು ನೀರು ಮಂತ್ರಿಸಿ ಕೊಟ್ಟ ನನ್ನ ಗಂಡ ಗಪ್ಪೆ. ಹಾಗೆ ನಿಮಗೆ ಯಾರನ್ನ ನೀರ್ಗಿರು ಮಂತ್ರಿಸಿ ಕೊಟ್ಟಾರೇನ್ರಿ? ಯಾರ್ಯಾರು ಜೈಘೋಷ ಮಾಡಬೇಡ್ರಿ ಅಂತ ತಿಳ್ಕೊಂಡ್ರು. ಶಿವಸಾಂಬ ಜೈ ನಮ ಪಾರ್ವತೀಶ್ವರ ಹರ. ಶುಭವಾರ, ಶುಭ ನಕ್ಷತ್ರ, ಶುಭಗಳಿಗೆ ಎಂದು ಆ ತಾಯಿ ನಾಗಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಇಡೀ ಮನೆತನಕ್ಕೆ, ಇಡೀ ಆ ಕಕ್ಕಳ ಮೇಲೆ ಗ್ರಾಮಕ್ಕೂ ಸಹ ಸಂತೋಷವಾಗುತ್ತಿರುವಾಗ, ಹೀಗಿರುವಾಗ ಮನೆಯನ್ನು ಶೃಂಗಾರವನ್ನುಗೊಳಿಸಿ, ಮನೆ ಎಷ್ಟು ಶೃಂಗಾರಗೊಳಿಸ್ಯಾರ ಮನಸ್ಸನ್ನು ಅಷ್ಟೇ ಶೃಂಗಾರವಿತ್ತಂತ. ಹೀಗಿರುವಾಗ ಮನೆಯೆಲ್ಲ ಶೃಂಗಾರಗೊಳಿಸಿ ಶುಭವಾರ, ಶುಭ ನಕ್ಷತ್ರ, ಶುಭಗಳಿಗೆಂದು ಆ ಮಗುವಿನ ಒಂದು ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿಕೊಂಡಾರ. ಅಂದು ಎಂದು ನೋಡಿದಂಥ ಒಂದು ತೊಟ್ಟಿಲ ಕಾರ್ಯಕ್ರಮ ನಾಳಿನ ದಿವಸ ಆ ಒಂದು ದೇವಿಯ ಸಾನ್ನಿಧ್ಯದೊಳಗೆ ಆ ಒಂದು ತೊಟ್ಟಿಲ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ಯಾರಾದರೂ ತೊಟ್ಟಿಲ ಕೊಡಿಸಬೇಕು ಅಂತನ್ನುವಂಥ ತಾಯಂದಿರು ಆಗಿರ್ಬೋದು, ನಮ್ಮ ಅಣ್ಣನ ಬಳಗದವರಾಗಿರ್ಬೋದು, ಮಕ್ಕಳಾಗಿಲ್ಲರಿ, ನಮಗೆ ಮದುವೆಯಾಗಿ ಇಂತಿಷ್ಟು ವರ್ಷಗದ ಮಕ್ಕಳಾಗಿಲ್ಲ, ತಾಯಿ ಸನ್ನಿಧಾನ ಒಳಗೆ ದೇವಿ ಜಾತ್ರೆ ಒಳಗೆ ಪುರಾಣ ನಡೆದದ, ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣ ನಡೆದದ. ಆ ಒಂದು ತೊಟ್ಟಲವನ್ನು ಕೊಟ್ಟಿದ್ದೇ ಆದರೆ ಆ ತೊಟ್ಟಲ ನಮ್ಮ ಮನೆಯೊಳಗೆ ಬಂದು ತೂಗಬಹುದು ಅಂತ ತಿಳ್ಕೊಂಡು ಯಾರಾದರೂ ಮಕ್ಕಳು ಆಗಲಾರ್ದವರು ಕೊಡಿಸಬೇಕಂತ ಸಂಕಲ್ಪ ಇದ್ದರೆ ನಮ್ಮ ಕಮಿಟಿಯರ ಕಡೆಗೆ ತಮ್ಮ ತೊಟ್ಲಕ್ಕೆ ಕಾಣಿಕೆಯನ್ನು ಕೊಡ್ಬೋದು. ಇವತ್ತು ಹಾಲಗಡಗಾಗಿರ್ಬೋದು, ಲಿಂಗದಕಾಯಿ ಆಗಿರ್ಬೋದು, ಪಾಟಿ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ನಿಮಗೇನು ಕೊಡಬೇಕು ಅಂತ ಅನ್ನಿಸ್ತದ ತಾವು ಯಾರಾದರೂ ಕೊಡಬೇಕನ್ನುವಂಥ ಸತ್ಯ ಸಂಕಲ್ಪದ ಭಕ್ತರಿದ್ದರೆ ನಮ್ಮ ಕಮಿಟಿಯವರ ಕಡೆಗೆ ತಮ್ಮ ಹೆಸರನ್ನು ಬರೆಸ್ರಿ ಅಂತ ಹೇಳುತ್ತಾ, ನಾಳಿನ ದಿವಸ
ತೊಟ್ಟಿಲ ಕಾರ್ಯಕ್ರಮ ನಡೀತದ. ನೀವು ತಿಳ್ಕೊಂಡಿರ್ಬೋದು, ಪುರಾಣ ಕೇಳಬೇಕಂತ ನಾವು ಬಂದೀವಿ, ಪುರಾಣ ಹೇಳವಲ್ಲ ಅಂತ ತಿಳ್ಕೊಂಡಿರ್ಬೋದು. ಕರೆ ಅವ ಈ ಸಿದ್ಧಲಿಂಗೇಶ್ವರ ಹುಟ್ಟಿ ಬಂದ ಮೇಲೆ ಪುರಾಣ ಹೇಳಬೇಕಲ್ರಿ, ಹೌದಿಲ್ರಿ? ಈ ಹೊಟ್ಟೆಗಿರೋದು ಗೊಟ್ಟೆಪ್ಪ ಅಂತ ಹೆಸರಿಟ್ಟಂಗೆ ಆಗ್ತದ. ಅವ ಹೊರಗೆ ಬಂದಾಗ ಗೊಟ್ಟೆಪ್ಪನ ಹುಟ್ಟೆಪ್ಪನ ಗುರುತಾಗಬೇಕಲ್ರಿ. ಅದಕ್ಕೆ ಸಿದ್ಧಲಿಂಗನ ಪವಾಡಗಳು ಅದು ನಾಳಿನ ದಿವಸ ಪ್ರಾರಂಭವಾಗ್ತಾ ಇದೆ. ಆ ಮಹಾತ್ಮ ಹುಟ್ಟಿ ಬರುವಾಗ ಹೆಂಗಂತಾರೆ, ಕಕ್ಕಳ ಮೇಲೆ ಸುತ್ತಮುತ್ತ ಎಲ್ಲ ಕಡೆಗೆ ಮಳೆಯಾಗಿತ್ತು, ಕಕ್ಕಳ ಮೇಲೆ ಸೀಮೆಗೆ ಮಾತ್ರ ಮಳೆಯಾಗಿದ್ದಿಲ್ಲ. ಬರಗಾಲ ಬಂದಿತ್ತು, 3 ತಿಂಗಳ ತನಕ ಬರಗಾಲ ಬಂದಿತ್ತು, ಮಳೆ ಇರಲಿಲ್ಲ. ಯಾವಾಗ ಮಹಾತ್ಮ ಪರಮಾತ್ಮನ ಅವತಾರಿಗಿರುವಂಥ ಮೌನೇಶ್ವರ ಭೂಮಿಗೆ ಬರೋಕ್ಕಿಂತ ಮುಂಚೆ ಮೇಘರಾಜ ಅಂತ ಇದ್ದಾನೆ, ವರುಣ ಅಂತ ಇದ್ದಾನೆ. ಮಹಾತ್ಮನ ಉದಯ ಈ ಭೂಲೋಕದೊಳಗೆ ಅವತಾರವನ್ನು ತಾಳ್ತಾ ಇದ್ದಾನೆ. ಆ ಮಹಾತ್ಮ ಬರೋಕ್ಕಿಂತ ಮುಂಚೆಲೆ ಈ ಭೂಮಿಯನ್ನು ಪಾವನವನ್ನುಗೊಳಿಸಬೇಕು, ಮಡಿ ಮಾಡಬೇಕು ಅಂತ ತಿಳ್ಕೊಂಡು ತುಂತುರು ಮಳೆಯಿಂದ ಆ ಮಳೆಯನ್ನು ಸುರಿಸುತ್ತಿರುವಾಗ ಅವಾಗ ಎಲ್ಲ ಭಕ್ತರಂತರ ನಮ್ಮೂರಿಗೆ 3 ತಿಂಗಳ ತನಕ ಬರಗಾಲ ಬಂದಿತ್ತು. ಯಾವ ಮಹಾತ್ಮನ ಉದಯ ಆಗ್ಯದು ಗೊತ್ತಿಲ್ಲ, ಯಾವ ಮಹಾತ್ಮನ ಅವತಾರ ಆಗ್ಯದು ಗೊತ್ತಿಲ್ಲ. ಆ 3 ತಿಂಗಳ ತನಕ ಮಳೆ ಆಗಲಾರ್ದು ಮೇಘರಾಜನ ಕೃಪೆ ಆಗ್ಯದಂತಂದ ಮೇಲೆ ಇದಕ್ಕೇನೋ ಒಂದು ಮರ್ಮ ಅದ ಅಂತ ತಿಳ್ಕೊಂಡು ಎಲ್ಲ ಭಕ್ತರು ವಿಚಾರ ಮಾಡ್ತಾ ಇದ್ರೆ ಅದು ಹ್ಯಾಂಗ ಅನ್ನೋದಕ್ಕೆ ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳುತ್ತಾ, ಎಲ್ಲ ಹರಗುರು ಚರಮೂರ್ತಿಗಳು ಕೂಡಿಕೊಂಡು, ಎಲ್ಲ ತಾಯಿಂದರು ಕೂಡಿಕೊಂಡು, ಎಲ್ಲ ಅಣ್ಣನ ಬಳಗದವರು ಕೂಡಿಕೊಂಡು ನಾಳಿನ ದಿವಸ ಆ ತೊಟ್ಟಿಲ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ, ಇನ್ನೂ ಕೆಲವು ಮಂದಿಗೆ ಪುರಾಣ ಹಚ್ಚಿದ್ದು ಗುರ್ತಿಲ್ಲ ರೀ. ಯಾಕಂತ ಪುರಾಣ ಗುರ್ತಾಗೋದಲ್ಲ, ಅದೇ ನಾಟಕ ಇದ್ರೆ ಎಲ್ಲ ಮನೆಯನ್ನು ಕೌದಿ ಇಲ್ಲಿಗೆ ಬರ್ತಿದ್ದು. ಪುರಾಣ ಹಚ್ಚೋದು ಬದಲಿ ನಾಟಕ ಡ್ಯಾನ್ಸ್ ಇತ್ತು ಅಂತಂದರೆ ಇಡೀ ಮನೆಯನ್ನು ಕೌದಿ ಕಂಚಡಿ ವರ್ಷ ಎಲ್ಲ ಇಲ್ಲಿ ಬಂದು ಬಿಡ್ತಿದ್ದು. ಯಾಕ? ಜಗತ್ತು ಧರ್ಮಕ್ಕೆ ಮನ ಸೋಲುವಂಥ ಕಾಲ ಅಲ್ಲ, ಇದು ಕರ್ಮಕ್ಕೆ ಮನ ಸೋಲುವಂಥ ಕಾಲ. ಅದಕ್ಕೆ ಬಂದವು ಚಿಕ್ಕ ದನಗಳಿಗೆ ಹಾಕ್ತಿದ್ದವು, ಚಿಕ್ಕ ಮನುಷ್ಯರಿಗೆ ಬಂದವು ಚಿಕ್ಕ. ಯಾಕ? ಅನುಭವಿಸಬೇಕಲ್ರಿ. ನಾವು ಬಂದದ್ದು ನಾವು ಅನುಭವಿಸಲೇಬೇಕು. ಹಂಗೆ ಧರ್ಮದ ಕಾರ್ಯಕ್ರಮ ನಡೆದದ, ಪುರಾಣ ನಡೆದದ, ಬರ್ರಿ ಅಂತ ತಿಳ್ಕೊಂಡು ಕರ್ಕೊಂಡು ಬಂದ್ರೆ ನಿಮಗೂ ಪುಣ್ಯ ಬರ್ತದ, ನಮಗೂ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ಹೇಳುತ್ತಾ, ಈಗ ಮುಂದಿನ ಕಾರ್ಯಕ್ರಮ ತೊದಲು ನುಡಿಗಳನ್ನು ತಾಯಿ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಾ, ಸಿದ್ಧಲಿಂಗ ಯೋಗಿಗಳ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಾ ಮುಂದಿನ ಒಂದು ನುಡಿಗಳನ್ನು ನಮ್ಮ ಕಮಿಟಿಯರಿಗೆ ಅವಕಾಶ ಮಾಡಿಕೊಡುತ್ತಾ